ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬ ಇಟ್ಸ್ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. K18 ಈ ಒಂದು ಸಿನಿಮಾದಲ್ಲಿ ಅಂದರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೊಟ್ಟಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ದರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಆ್ಯಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳಿದಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇ ಕಂಪ್ಲೀಟ್ ಸಿನಿಮಾ ಇದೆ. ಆ್ಯಂಡ್ ಭಾಳಷ್ಟು ಕಡಿಮೆ ಜನ ಆರ್ಟಿಸ್ಟನ್ನು ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಆ ಒಂದು ಚಾಲೆಂಜ್ನ ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬ ಇಟ್ಸ್ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. K18 ಈ ಒಂದು ಸಿನಿಮಾದಲ್ಲಿ ಅಂದರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೊಟ್ಟಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾ ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಶುರುವಾಗಿ ಮುಂಚೆ ಅಂದರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರಿನವ್ರಾಗಿರ್ತಾರೆ. ಸೊ ಸರ್ ಆ್ಯಕ್ಚುಲಿ ರಿವೀಲ್ ಮಾಡೋಕ್ಕಾಗಲ್ಲ ಇವಾಗಿದು. ಸೊ ನಾವಿಬ್ಬರು ಜರ್ನಿ ಮಾಡ್ತೀವಿ ಆ ಒಂದು ನೈಟ್ ದಾರಿನಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡು ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನು ನಡೆಯುತ್ತೆ ಅನ್ನೋದೇ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರು ಸೇರ್ತೀನ ಅಥವಾ ಅವ್ರು ಊರು ಸೇರ್ತಾರ ಅನ್ನೋದೇ ವಿಷಯ. ಸರ್ ನಿಜ ಘಟನೆ ಅಂದ್ರೆ ಯಾವಾಗೋ ಒಂದಷ್ಟು ವರ್ಷದಿಂದ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋವಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸೋವಂಥದ್ದು ಏನಿದೆಯಲ್ಲ, ನಮಗೂ ಒಂದು ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಾಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದರೂ ಕಲ್ಪಿತ್ತು ಅಥವಾ ಏನೋ ಮರದಿಂದ ಏನಾದರೂ ಬಿತ್ತು ಅಂದ್ರೂ ಕೂಡ ಕರಡಿ ಬಂತು ಅಂತ ಹೊಡೋಗಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೇನು ಬೆಸ್ಟ್ ಆಗುತ್ತೋ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಹಲೋ ಸರ್, ಮುಂದೆ ಕೂತಿರೋ ಎಲ್ಲ ಪತ್ರಮ ಮಾಧ್ಯಮದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬ ಕಾಯಿಸಿದ್ವಿ, ಡೈರೆಕ್ಟರ್ ನಾವು ಕ್ಷಮಿಸಬೇಕು. ನನ್ನ ಹೆಸರು ATM ಮಂಜು ಅಂತ, ಮೂಲತಃ ಚಿಕ್ಕಮಂಗ್ಳೂರು ಹತ್ರ ಹಿರೇಮಂಗ್ಳೂರು ನಮ್ಮದು ಊರು. ನಾನು ಈ ಫಿಲಮ್ ಲ್ಯಾಂಡಿಗೆ ಇದೇ ಫಸ್ಟು ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದರೆ ನಾಟಕ ಮಾಡೋದು ಅದೆಲ್ಲ ನನ್ನದು ಫೇವರು. ಇದು ನಾನು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಕೆಮ್ಮಣ್ಣಗುಂಡಿ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ. ಇದು ನಾನಾಗ PUC ಓದ್ತಾ ಇದ್ದೆ ಈ ಘಟನೆ ನಡೆದಾಗ. ಅದನ್ನು ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದನ್ನು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವರು ಆಯಿತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ಇದೊಂದು ಸ್ಟೋರಿ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ, ಸೆಂಟ್ರಲ್ ಒಂದು ಕಾಡು ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕ್ಯದಲ್ಲೇ ಹೋಗಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾನು ಸೇಫಾಗಿ ಬರ್ತೀನೋ ಇಲ್ಲೋ ಅನ್ನೋದೇ ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ತನಿಷಾ ಮೇಡಮ್ ಜೊತೆ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾಯಿದ್ದೀನಿ.
ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ ಮತ್ತು ನಮ್ಮ ಸ್ನೇಹಿತರಾಗಿರೋಂಥ ಸೋನಿಯಾ ರಾವತ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ ಅಲ್ಲೊಂದು ಪಿ ಅವರು ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಫಿಲಮ್ ಇಂಡಸ್ಟ್ರಿಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ ಮಾಧ್ಯಮ ಕಡೆಯಿಂದ. ಯಾವ ಕಾಲಘಟ್ಟ ಕಥೆ ಇದೆ? ನೀವು ಅವಾಗ ನೋಡಿರೋ ಕಥೆ ಅಲ್ವಾ? ಆ ಕಾಲದಲ್ಲೇ ಫಿಟ್ ಮಾಡ್ತೀರಾ, ಈ ಕಾಲಘಟ್ಟಕ್ಕೆ ಸರ್ ಆ ಮೂವಿಯಲ್ಲಿ ದೇವಿ ಇದೆಯೋ ಇಲ್ವೋ ಅನ್ನೋದೇ ಸ್ಟೋರಿ. ಜನಗಳಿಗೆ ಒಂದು ಮೆಸೇಜು, ಈಗಿನ ಕಾಲದಲ್ಲೂ ದೆವ್ವ ಭೂತ ಅಂತ ನಂಬ್ತಾರೋ ಅಂತ ಅದೊಂದು ಮೆಸೇಜು ಸರ್. ಪಬ್ಲಿಕ್ಕಿಗೆ ಅದೊಂದು ಮೆಸೇಜ್ ಕೊಡ್ತಾ ಇರೋದು. ಈಗ ದೆವ್ವ ಇದೆ ಭೂತ ಇದೆ ಅಂತ ಹೇಳ್ತಾರೆ, ಅದನ್ನು ಸುಳ್ಳು ಅಂತ ಸಾಧನೆ ಮಾಡಿ ತೋರ್ಸೋಕ್ಕೆ ಹೊರಟಿರ್ತೀನಿ ನಾನು. ಆವಾಗ ಒಂದು ಕಾಡು ಮಧ್ಯದಲ್ಲಿ ಇವರು ಪೆನ್ಷನ್ ಮೇಡಮ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಲೇ ಟ್ವಿಸ್ಟ್ ಆಗುತ್ತೆ ಸ್ಟೋರಿ. ಇದಕ್ಕೆ ಮುಂಚೆ ಗ್ರಾಂತಕ ಅಂತ ಮತ್ತು ಇನ್ನೊಂದು ಮಕ್ಕಳ ಕೋಟೆ ಸಿನಿಮಾ ಮಾಡಿದ್ದೆ. ಎರಡು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಬಿಡ್ತಾ ಇದೆ. ಇದು 3ನೇ ಸಿನಿಮಾ K18 ಅಂತ. ಇದಕ್ಕೆ ಮೇನ್ ಲೀಡ್ ರೋಲ್ ಆಗಿ ಪುರುಷ ಕೂಪಣೆ ಇದು ಮುಂದೆ ಮಾಡ್ತಾಯಿದ್ದಾರೆ. ಅವರ್ಧನ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ನಮ್ಮ ದೀಪ್ ಅವರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಒಂದು 8 ಜನ ಟೋಟಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಇದೊಂದು RR ಬೇಸು ಸಸ್ಪೆನ್ಸ್ ಅಂತ ಸಿನಿಮಾ. ಇದೆಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತದೆ. ಆ ಘಟನೆಯಲ್ಲಿ ATM ಬಂದು ಮಾತ್ರ ಕ್ಯಾರೆಕ್ಟ್ರು ಮತ್ತು ತನಿಷ ಕುಪ್ಪಣ್ಣ ಮಾತ್ರ ಕ್ಯಾರೆಕ್ಟರಲ್ಲಿ ಒಂದು 7-8 ಎಲಿಮೆಂಟ್ಸ್ ಬರುತ್ತೆ. ಸಾಯಂಕಾಲ 6ರಿಂದ ಬೆಳಗ್ಗೆ 6 ಗಂಟೆ ಅಷ್ಟೇ ಈ ದರ್ದಿಂದ ಆ ಕಡೆ ಈಗ ಹೋಗೋಷ್ಟರಲ್ಲಿ ಒಂದು 4-5 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸು ಬಚಾವ್ ಹೋಗೋದೇ ಕಾನ್ಸೆಪ್ಟ್ ಆಗ್ತದೆ. ಟೋಟಲ್ ಇದು RR ಸಿನಿಮಾ ಸಸ್ಪೆನ್ಸ್. ಅದನ್ನು ಕೊಡೋದು ಒಂದು ಬೇಸ್ ತರಕ್ತೀನಿ. ಆ ಬೇಸ್ನ ಮಾಡಿಕೊಂಡು ಸ್ಟೋರಿ ಮಾಡ್ತೀನಿ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ಕ್ಯಾಮ್ರಾ ಇದು ನಮ್ಮ ಕ್ಯಾಮ್ರಾ ಮುಂಜಾನೆ ಮಾಡ್ತಾಯಿದ್ದಾರೆ. ನಮ್ಮ ಎಡಿಟ್ರ್ ಬಂದು ನಮ್ಮ ರಘು ಅಂದ್ಬಿಟ್ಟು, ನಮ್ಮ ಫಸ್ಟ್ ಟೈಮ್ ಬಂದು ನಮ್ಮ ಮಾಸ್ಟರ್ ಮಾಡ್ತಾಯಿದ್ದಾರೆ. ಲಿರಿಕ್ಸ್ ಬಂದು ನಮ್ಮ ಶಶಿ ಅವರು ಬರೆದಿದ್ದಾರೆ. ಆ್ಯಕ್ಚುಲಿ ಲಿರಿಕ್ಸ್ ಎಲ್ಲ ಮ್ಯೂಸಿಕ್ಕು ನಮ್ಮ ರಾಜ್ ಕಿಶೋರ್ ಅಂತ ಬಿಟ್ಟು ಎಲ್ ಕಿಶೋರ್ ಬಂದಿಲ್ಲ. ಆ್ಯಕ್ಚುಲಿ ಅವ್ರು ಮಾಡಿದ್ದಾರೆ ಮ್ಯೂಸಿಕ್. ಇಲ್ಲ ಸರ್, ಕನ್ನಡ ತಮಿಳು ತೆಲುಗು ಒಂದು ಸ್ಟಾರ್ಟ್ ಮಾಡ್ತೀನಿ, ಮಲಯಾಳಂ ಹಿಂದಿ ಒಂದು ಸ್ಟಾರ್ಟ್ ಮಾಡ್ತೀನಿ. ಟೋಟಲ್ 5 ಲ್ಯಾಂಗ್ವೇಜ್ ಇದು. ಸ್ಟೂಡಿಯೋ ಸಪ್ರೇಟ್ ಮಾಡ್ತೀರಾ? ಸ್ಟುಡಿಯೋ ಸಪ್ರೇಟ್ ಮಾಡ್ತೀನಿ. ಫಸ್ಟ್ ಕನ್ನಡ ತೆಲುಗು ತಮಿಳು ಮಾಡ್ತೀನಿ, ಆಮೇಲೆ ಹಿಂದಿ ಮಲಯಾಳಂ ಮಾಡ್ಕೊಳ್ತೀನಿ. ಎಲ್ಲ ಸಪ್ರೇಟ್ ಮಾಡ್ತೀನಿ. ಇವರೇ ಮೇನ್ ಇವರೇ ಸಪ್ರೇಟ್ ಶೂಟಿಂಗ್ ಯಾಕೆ ಈಗೆಲ್ಲ ಡಬ್ಬಿಂಗ್ ಮಾಡಿ ಮಾಡ್ತಾರೆ? ಇಲ್ಲ ಸರ್, ಲೆಕ್ಕ ಚೇಂಜ್ ಆಗುತ್ತೆ ಸ್ವಲ್ಪ. ಆ ಡೇಟ್ ಮೀಟಿಂಗ್ ಲೆಕ್ಕ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ. ಶೂಟಿಂಗ್ ಯಾವಾಗ ಶುರು ಮಾಡ್ತಾರೆ ಸರ್? ನೆಕ್ಸ್ಟ್ ಮಂಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಮಳೆ ಬಂದರೆ ಹೋಗೋಲ್ಲ, ಒಂದು ವಾರ ಡಿಲೇ ಆಗ್ತದೆ. ಮಳೆ ಇಲ್ಲ ಅಂದರೆ ಮಂಡೇ ಸ್ಟಾರ್ಟ್ ಮಾಡ್ತೀವಿ. ಬೇರೆ ಇನ್ನು ಆರ್ಟಿಸ್ಟ್ಗಳು ಯಾರು ಇರ್ತಾರೆ? ಬಟ್ ಇಷ್ಟು ಜನ ಸರ್, ಮತ್ತೆ ಯಾರಿಲ್ಲ. ತನಿಷ ಮೇಡಮ್ ಅವರು, ATM ಮುಂದವರು ಮತ್ತು ವರ್ಧನು, ನಮ್ಮ ದೀಪು, ಒಂದು 4 ಜನ ವಿಜಿ, ಯಾರು ಒಂದು 4 ಎಕ್ಸ್ಟ್ರಾ ಬರ್ತಾರೆ ಅಷ್ಟೇ. ಟೋಟಲ್ 8 ಜನ ಆರ್ಟಿಸ್ಟ್ ಇದೇ ಜನ ಸರ್ ಮಾಡ್ತೀವಿ. ಓವರ್ ಮೂವಿ RR ಥ್ರಿಲ್ಲರ್ ಸಸ್ಪೆನ್ಸ್. ನೆಕ್ಸ್ಟ್